ಸಾರ್ವಜನಿಕ ಗ್ರಂಥಾಲಯದಲ್ಲಿ ಹಳೆಯ ಪುಸ್ತಕಗಳೇ ತುಂಬಿ ತುಳುಕುತ್ತಿವೆ. ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವೇ? ನಮಸ್ಕಾರ, ನಾನು ಮಾಧವಿ ಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಸಭಾಭವನದಲ್ಲಿರುವ ಸಾರ್ವಜನಿಕ ಗ್ರಂಥಾಲಯಕ್ಕೆ ಇಂದು ಬೆಳಿಗ್ಗೆ 8 ಗಂಟೆಗೆ ಶಾವು ಫುಲೆ ಅಂಬೇಡ್ಕರ್ ವಿಚಾರ ವೇದಿಕೆಯ ಅಧ್ಯಕ್ಷ ನರ್ಸಿಂಗ್ ರೆಡ್ಡಿ ಗದ್ಲೆಗಾಂವ್ ಭೇಟಿ ನೀಡಿ ಗ್ರಂಥಾಲಯದ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಈ ವೇಳೆ ಗ್ರಂಥಾಲಯ ಪಾಲಕರಾದ ನಿಂಗಪ್ಪ ಅವರಿಗೆ ಮನವಿ ಸಲ್ಲಿಸಿದ ನರ್ಸಿಂಗ್ ರೆಡ್ಡಿ ಗದ್ಲೆಗಾಂವ್, ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅವಶ್ಯಕತೆಗೆ ತಕ್ಕಂತೆ ನೂತನ ಪುಸ್ತಕಗಳನ್ನು ತುರ್ತಾಗಿ ಒದಗಿಸುವಂತೆ ಆಗ್ರಹಿಸಿದರು. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯಿಂದ ಜಿಲ್ಲಾಧಿಕಾರಿ ಹುದ್ದೆಯವರೆಗೆ ಎಲ್ಲಾ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಡೆಯುತ್ತಿವೆ. ಇಂಥ ಸಂದರ್ಭದಲ್ಲಿ ಗ್ರಂಥಾಲಯದಲ್ಲಿ ಇರುವ ದಶಕಗಳಷ್ಟು ಹಳೆಯ ಪುಸ್ತಕಗಳನ್ನು ಓದಿ ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಬಡವರು, ಕೂಲಿ ಕಾರ್ಮಿಕರು ಹಾಗೂ ಹಿಂದುಳಿದ ವರ್ಗಗಳ ಮಕ್ಕಳು ಸರ್ಕಾರಿ ಅಧಿಕಾರಿಗಳಾಗಬೇಕಾದರೆ ಗುಣಮಟ್ಟದ ಮತ್ತು ನವೀಕೃತ ಅಧ್ಯಯನ ಸಾಮಗ್ರಿ ಅತ್ಯಗತ್ಯ. ಆದರೆ ಸರ್ಕಾರಿ ಗ್ರಂಥಾಲಯಗಳಲ್ಲಿ ಇಂದಿಗೂ ಹಳೆಯ ಪುಸ್ತಕಗಳೇ ಇರುವುದರಿಂದ ಅವರ ಕನಸುಗಳಿಗೆ ಧಕ್ಕೆ ಉಂಟಾಗುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಗ್ರಂಥಾಲಯ ಪಾಲಕರಿಗೆ, ಮೇಲಾಧಿಕಾರಿಗಳಿಗೆ ತಕ್ಷಣ ಪತ್ರ ಬರೆದು ನವೀಕೃತ ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳು ಒದಗಿಸುವಂತೆ ಮನವಿ ಮಾಡುವಂತೆ ಸಲಹೆ ನೀಡಿದರು. ಸಾರ್ವಜನಿಕ ಗ್ರಂಥಾಲಯಗಳು ಕಾಲಕ್ಕೆ ತಕ್ಕಂತೆ ನವೀಕರಿಸದಿದ್ದರೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸುಗಳಿಗೆ ಯಾರು ಹೊಣೆ ಎಂಬ ಪ್ರಶ್ನೆ ಹಾಕಿದರು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನೊಬ್ರು ಸರ್, ಅವರು ಪರ್ಮನೆಂಟ್ ಸ್ಟಾಫ್ ಸರ್. ಇಬ್ಬರು ಕಾಂಟ್ರಾಕ್ಟ್ ಮೇಲೆ ಎಷ್ಟು ತಂದಿದ್ದಾರೆ? ಕಾಂಟ್ರಾಕ್ಟ್ ಬೇಸ್ ಮೇಲೆ ಒಬ್ಬರೇ ಸರ್. ಇಬ್ಬರಿ ಮೇಡಮ್. ಹಾಂ, ಈಗ ನಾವು ಸೆಂಟ್ರಲ್ ಲೈಬ್ರರಿ ಜಸ್ಟ್ ಇಸ್ ಶಿಫ್ಟೆಡ್ ಎಟ್ ಸಭಾಭವನ್ ಅಂಡರ್ಗ್ರೌಂಡ್ನಲ್ಲಿದೆ. ಲಿಂಗಪ್ಪರು ಇವರು ಇನ್ಚಾರ್ಜ್ ಲೈಬ್ರರಿ ಇದ್ದಾರೆ. ಇಟ್ ಮೀನ್ ಫುಲ್ ಚಾರ್ಜ್. ನಾ ಬಸವ ಕಲ್ಯಾಣ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚಿಸುವುದೆಂದರೆ ಇಲ್ಲಿ ತಮಗಾಗಿ ಒಂದು ಸುವ್ಯವಸ್ಥಿತವಾದಂಥ ಲೈಬ್ರರಿ ಇದೆ. ಈಗ ಹೊಸ ಲೈಬ್ರರಿ ಕಟ್ಟಡ ಆಗ್ತಾ ಇದೆ. ಇಲ್ಲಿ ನಾ ಬಂದು ನೋಡಿನಿ, ಈ ಬುಕ್ ಹೋದ್ರೆ ಒಬ್ಬ ಮಗನೂ ಬಿಡ್ತಾರಾಗಲ್ಲ ಸರ್. ಇದು ಹಳೆ 1947 ಏನು ಖರೀದಿ ಮಾಡಿವೆ ಅದೇ ಬುಕ್ ಇವೆ ಸರ್. ಈ ಬುಕ್ಕಿನಿಂದ ಮಕ್ಕಳ ಭವಿಷ್ಯ ನಿಂಗಪ್ಪವರೇ ನಿರ್ಮಾಣ ಆಗಲ್ಲ. ಇವತ್ತು ಕಾಂಪಿಟೇಟಿವ್ ಯುಗ ಇದೆ, ಹೌದಲ್ರಿ? ಆ ನಿಮ್ಮ ಬುಕ್ ಓದಿದ್ರೆ ಮಕ್ಕಳಿಗೆ CET-ಯಲ್ಲಿ ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಸ್ಕೋರ್ ಆಗಬೇಕು. ನಾಟ್ 100 ಮಾರ್ಕ್ಸ್, ಅಟ್ಲೀಸ್ಟ್ 10 ಮಾರ್ಕ್ಸ್. ಈ ಬುಕ್ ಓದಿದ್ರೆ ಒಂದು ಸಿಂಗಲ್ ಮಾರ್ಕ್ಸ್ ಅವರಿಗೆ ಸಿಗಲ್ಲ. ವಾಟ್ ಇಸ್ ದ ಲೈಬ್ರರಿ? ಇಟ್ ಇಸ್ ದ ವೆಕಬ್ಯುಲರಿ ಆಫ್ ದ ನಾಲೆಜ್. ಲೈಬ್ರರಿ ಮೀನ್ಸ್ ವೆಕಬ್ಯುಲರಿ ಆಫ್ ದ ನಾಲೆಜ್. ಇಲ್ಲಿ ಬಂದರೆ ನಾಲೆಜ್ ಏನಾಗಬೇಕು ಮಕ್ಕಳಿಗೆ, ಹೌದಲ್ಲ? ನಾವು ನಿಮ್ಮಲ್ಲಿ ಮನವಿ ಇದೆ, ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಬುಕ್ಗಳನ್ನಿಡಿ. ಕಾಂಪಿಟೇಟಿವ್ ಇರ್ತಕ್ಕಂಥ ಎಲ್ಲ ಮ್ಯಾಗಝಿನ್ಸ್ ಇಡಿ, ರೀಸೆಂಟ್ ಏನಿದೆ ಕರೆಂಟ್ ಇವೆಂಟ್ಸ್ ಇರ್ತಕ್ಕಂಥ ಬುಕ್ಸ್ ಇಡಿ, ಹೌದಲ್ಲ? ಅವ್ರಿಗೆ ಪ್ರಚಾರ ಆಗಬೇಕು. ನಮ್ಮ ಲೈಬ್ರರಿ ಇದೆ, ಇಲ್ಲಿ ಬಂದು ಓದಿ ಅಂತ. ಲೈಬ್ರರಿಯೇ ಗೊತ್ತಿಲ್ಲ ಜನರಿಗೆ. ನೀವು ಬರ್ತೀರಿ, ಒಂದು ಮುಖ ತೋರಿಸ್ತೀರಿ, ಹೋಗ್ತೀರಿ. ಒಂದು ಹುಡುಗ ಬಂದಿದ್ದು ಓದಲ್ಲ, ಹೌದಲ್ಲ? ಇಲ್ಲಿ ಕೇಳಿ, ನಾ ಇದನ್ನ ಹೇಳ್ತೀನಿ, ಪ್ರಚಾರ ಆಗಬೇಕಲ್ಲ. ಲೈಬ್ರರಿ ಇದೆ, ಬರೀ ಒಳ್ಳೆ ಬುಕ್ಸ್ ಇವೆ. ಈ ಲೈಬ್ರರಿ ಮೇಲೆ ಒಂದು ಒಳ್ಳೆ ಇದು ಬಸವ ಕಲ್ಯಾಣ ಇದು ಹಿಸ್ಟಾರಿಕಲ್ ಪ್ಲೇಸ್, ಹೌದಲ್ಲ? ವಚನ ಸಾಹಿತ್ಯ ಇಲ್ಲೇ ನಿರ್ಮಾಣ ಆಗಿದ್ದು ಸರ್. ಸಾಹಿತ್ಯ ಭಂಡಾರ ನಮ್ಗೆ ನಿಮ್ಗೆ ರಿಕ್ವೆಸ್ಟ್ ಇದೆ, ನಿಂಗಪ್ಪವರೇ ಮುತುವರ್ಜಿ ವಹಿಸಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಬುಕ್ಸ್ಗಳನ್ನು ಖರೀದಿ ಮಾಡಿ ತರ್ರಿ. ಎಸ್ಟಿಮೇಟ್ ಕಳಿಸಿ ನಿಮಗೆ ಸಂಬಂಧಪಟ್ಟಂಥ ಇಲಾಖೆಗೆ. ಅವರ ಲೈಬ್ರರಿ ಇದೆ, ಅವೇ ನಾವು ಹುಟ್ಟೋದಕ್ಕೆ ಬುಕ್ ಬರ್ತಾವೆ. ನಾವು ಹುಟ್ಟಿದಾಗ ಅವಾಗ ಒಂದು ಸುಮಾರು ಒಂದು 50 ವರ್ಷದ ಬುಕ್ಗಳಿವೆ. ಹೊಸ ಬುಕ್ ಒಂದೂ ಇಲ್ಲ. ಏನು ಲಾಭ ಹೇಳಿ? ಇವತ್ತು ಪ್ರತಿಯೊಂದು ಹುದ್ದೆ ತಲಾಟಿ ಹಿಡ್ಕೊಂಡು ಪೂರಾ IAS ಆಫೀಸರ್ ತನ ಎಲ್ಲ ಹುದ್ದೆಗಳು ಆನ್ ಬೇಸಿಸ್ ಆಫ್ CET ಎಕ್ಸಾಮ್, ಕಾಂಪಿಟೇಷನ್ ಎಕ್ಸಾಮಲ್ಲಿ ಆಗ್ತಾ ಇವೆ. ಮಕ್ಕಳಿಗೆ ಉಪಯೋಗ ಆಗಬೇಕಲ್ಲ. ಲೈಬ್ರರಿ ಮೀನ್ಸ್ ಉಪಯೋಗ ಆಗಬೇಕು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಇದು ಏನಂತ ವೃದ್ಧರಿಗಿಲ್ಲ. ಇದು ಇಟ್ ನಾಟ್ ವೃದ್ಧಾಶ್ರಮ. ಇಟ್ ಇಸ್ ದ ಫೌಂಡೇಶನ್ ಆಫ್ ದ ಫ್ಯೂಚರ್ ಆಫ್ ದ ಸ್ಟೂಡೆಂಟ್. ಓಕೆನಾ? ನಿಂಗಪ್ಪರೇ ಸುಧಾರಣೆ ಆಗಬೇಕು. ಅವಾಗ ನಾವು ನಿಮ್ಗೆ ಆದೇಶ ಕೊಡ್ತಾ ಇಲ್ಲ, ರಿಕ್ವೆಸ್ಟ್ ಇದೆ. ನನಗೆ ಫೀಲಿಂಗ್ ಇದೆ, ಹೌದಲ್ಲ? ಅದು ಬಿಲ್ಡಿಂಗ್ ಬಗ್ಗೆ ನಾ ಮಾತಾಡಲ್ಲ, ಬಿಲ್ಡಿಂಗ್ ಜನ ಮಾತಾಡ್ತಾರೆ. ನನಗೆ ಆ ಬಿಲ್ಡಿಂಗ್ ಏನು ಸಂಬಂಧ? ನನಗೆ ಮಕ್ಕಳ ಭವಿಷ್ಯ, ನನಗೆ ಈ ಲೈಬ್ರರಿ, ನನಗೆ ಲೈಬ್ರರಿ ಇರ್ತಕ್ಕಂಥ ಬುಕ್ಗಳು, ಲೈಬ್ರರಿ ತೆರೆದಿರಬೇಕು, ಸ್ವಚ್ಛ ಇರಬೇಕು. ಇದ್ರ ಬಗ್ಗೆ ಪ್ರಚಾರ ಆಗಬೇಕು. ಲೈಬ್ರರಿ ಶಿಫ್ಟ್ ಆಗಿದೆ ಟೆಂಪ್ರರಿ ಸಭಾಭವನದಲ್ಲಿ. ಅಲ್ಲೂ ಒಬ್ಬರು ಬರ್ತಿಲ್ಲ, 3-4 ಜನ ಇದೆ. ನಾನು ನೋಡ್ತಾ ಇದ್ದೆ ಸುಮಾರು ಒಂದು 20 ವರ್ಷ ನಿಮ್ಮ ಲೈಬ್ರರಿ ನೋಡ್ತೀವಿ, ಇವೇ ಬುಕ್ಕು.
ಹೌದಲ್ರಿ ಇಲ್ಲಿ ಕೇಳ್ರಿ ಬೇಕಲ್ರಿ ಚೇಂಜ್ ವಾಟ್ ಇಸ್ ಚೇಂಜಸ್ ಅವು 4 ಪೇಪರ್ ತರ್ತೀರಿ ಕನ್ನಡ ಪೇಪರ್ಸು 18 ಇಲ್ಲಿ 18 ಪೇಪರ್ ಈ ಪೇಪರ್ ಅಷ್ಟು ಏನಾಗ್ತಾ ಇದೆ ಬೀದರ್ನಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಷ್ಟೇ. ಬಟ್ ನಾಲೆಜ್ ಅಲ್ಲಿ ಇದೆ, ಜನರಲ್ ಹಿಸ್ಟಾರಿಕಲ್ ಇದೆ, ಜಾಗ್ರಫಿ ಇದೆ, ಏನಂದ್ರೆ ಅದರ ಸೈನ್ಸ್ ಇದೆ. ಅದಲ್ಲ ಸರ್ ಯಾವುದೇ ಲೈಬ್ರರಿಯಲ್ಲಿ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಬುಕ್ಗಳಲ್ಲಿ ಅಂದರೆ ಸಮಸ್ತ ನಾನು ನಿರುದ್ಯೋಗಿ ಯುವಕರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಬದಲಾವಣೆ ಆಗ್ಬೇಕು ಸರ್, ಪ್ಲೀಸ್. ಥ್ಯಾಂಕ್ ಯು. ಈಗ ಅದು ಬೇರೆ ಕಂಪ್ಲೀಟ್ ಮಾಡಬೇಕು. ಸರ್ ಆ ಮೀಟಿಂಗ್ ಬಗ್ಗೆ ಸ್ವಲ್ಪ ಕೇಳ್ಕೊಂಡ್ರಿ ಸರ್, ಯಾಕಂದ್ರೆ